ಇವಾಗ ಹುಡುಗಿರು ಫಸ್ಟ್ ಮದುವೆ ಆಗ್ಬೇಕಂದ್ರೆ ಕೇಳೋದೇನೆ ಗೌರ್ಮೆಂಟ್ ಜಾಬಲ್ಲಿ ಇರೋರ್ನ. ಹೌದು, ಅದ್ರಲ್ಲಿ ಭದ್ರತೆ ಜಾಸ್ತಿ ಅಲ್ವಾ. ಭದ್ರತೆ ಇರುತ್ತೆ, ಹಾಗಾಗಿ ನಾವು ಅದನ್ನೇ ನಿರೀಕ್ಷೆ ಮಾಡ್ತೀವಿ. ನಿರೀಕ್ಷೆ ಮಾಡೋದ್ರಲ್ಲೂ ತಪ್ಪಿಲ್ಲ ಅಂತ ಅನ್ಕೋತೀನಿ. ಈಗ ಉದ್ಯೋಗನೇ ಬೇಕು, ಉದ್ಯೋಗನೇ ಮುಖ್ಯ ಅಲ್ವಾ ಮೇಡಮ್. ಇವಾಗ ನಮ್ಮಲ್ಲಿ 2,96,000 ಹುದ್ದೆಗಳು ಖಾಲಿದಾವೆ. ಆದರೂ ಕೂಡ ಸರ್ಕಾರ ಅವುಗಳನ್ನ ಭರ್ತಿ ಮಾಡ್ದೇನೆ ಖಾಸಗಿ ಕಂಪನಿಗಳಿಗೆ ಹುದ್ದೆಗಳನ್ನ ಭರ್ತಿ ಮಾಡ್ತಿದ್ದಾರೆ. ಹೌದು, ಈಗ ಸರ್ಕಾರದಲ್ಲಿ ದುಡ್ಡಿಲ್ಲ, ಎಲ್ಲ ಗ್ಯಾರಂಟಿ ಯೋಜನೆಗಳಿಗೆ ಹಾಕೋಬಿಟ್ಟಿದ್ದೀವಿ ಅಂತ ಹೇಳ್ತಾರೆ. ಈ ಗ್ಯಾರಂಟಿ ಯೋಜನೆಗಳಿಂದ ಏನೂ ಲಾಭ ಆಗ್ತಾ ಇಲ್ಲ ಅಂತ ನಾನು ಒಂದು ಹುಡುಗಿಯಾಗಿ ಹೇಳ್ತಾ ಇದ್ದೀನಿ. ಈಗ ಗೃಹಲಕ್ಷ್ಮಿ ಯೋಜನೆ ಬಂತು, ಯುವ ನಿಧಿ ಬಂತು, ಇವೆಲ್ಲ ಬರೀ ನಮ್ಮ ಸಮಾಧಾನ ಮಾಡೋದಕ್ಕೋಸ್ಕರ ಈ ಯೋಜನೆಗಳು ಬಂದಿದ್ದಾವೆ ಹೊರತಾಗಿ ನಮ್ಮ ಕಷ್ಟಗಳೇನಿದ್ದಾವೆ ಉದ್ಯೋಗ ಇಲ್ಲದೆ ನಾವು ಈಗ ಓದ್ಕೊಂಡು ಈ ರೀತಿ ಟೈಮು ವೇಸ್ಟ್ ಆಗ್ತಿದೆ. ಪ್ಲಸ್ ಜೊತೆಗೆ ನಮ್ಮ ಏಜು ಕೂಡ ಹೋಗ್ತಾ ಇದೆ, ನಮ್ಮ ಏಜನ್ನು ಕಳ್ಕೊತಾ ಇದ್ದೀವಿ. ನಾವು ಯಾವಾಗ ಉದ್ಯೋಗ ತಗೊಂಡು ನಾವು ನಮ್ಮ ಸ್ಥಾನವನ್ನು ನಾವು ಗಟ್ಟಿಗೊಳಿಸ್ಕೋಬೇಕು ಹೇಳಿ.